ತೋರಿಸಿ ಕಾಲು ತೋರಿಸಿ. ಆ ಕಾಲು ತರಕಾರಿ ತಗೊಬರೋದು ನೋಡಿ, ಕೆಂಪಣ್ಣ ಅಂತ. ಇಷ್ಟನಾ? ಬನ್ನಿ, ಇದು ಹೇಗಿದೆ ಅಂತ ಇದ್ರೊಳಗಡೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ಫೋನ್ ತಗೊಂಡು ರೆಕಾರ್ಡ್ ಮಾಡಬೇಕಾ? ಯಾರನ್ನ? ಯಾವುದನ್ನ? ಏನದು? ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಕಾಲು ಉರಿ ಅಂತ ಇದ್ಲು. ಸೊ ಹಾಗಾಗಿ ಹಾಸ್ಪಿಟಲ್ ಬಂದಿದ್ವಿ. ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡಿಸೋಣ ಅಂತ ಹೇಳಿ ಬಂದಿದ್ದೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ಸೊ ಬ್ಲಡ್ ಟೆಸ್ಟ್ ಕೊಟ್ಟಾದ್ಮೇಲೆ ಯೂರಿನ್ ಟೆಸ್ಟಿಗೆ, ಸೊ ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ. ನೋಡಿ, ಪಾಪು ಹೇಗೆಲ್ಲ ಮಾತಾಡ್ಕೊಂಡು ಆರಾಮಾಗಿದ್ದಾಳೆ. ಬಟ್ ಸ್ಲಿಪ್ಪರು ಶೂ ಹಾಕಿದ್ರೆ ಸ್ವಲ್ಪ ಅವಳು ಕಾಲು ಉರಿ ಅಂತಿದ್ಲು. ಹೀಟಿಗೂ ಸ್ವಲ್ಪ ಈ ಥರ ಆಗುತ್ತೆ ಅಂತ ಹೇಳಿದ್ರು. ಏನಾದರೂ ಆಗಲಿ ಪರವಾಗಿಲ್ಲ, ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದ್ರಿಂದ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಈ ವ್ಲಾಗು ಒಂದು 3-4 ಡೇಸ್ದು ಒಟ್ಟಿಗೆ ವ್ಲಾಗ್ ಆಗ್ತಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು. ಸೊ ಅದಕ್ಕೆ ಮಿಸ್ ಮಾಡೋದು ಬೇಡ, ನಮಗೊಂದು ಮೆಮೊರಿ ಆಗಿರುತ್ತಲ್ವ. ಸೊ ಸುಮ್ಮನೆ ಡಿಲೀಟ್ ಮಾಡೋದಕ್ಕೆ ರೆಕಾರ್ಡ್ ಎಲ್ಲ ಮಾಡಿದ್ನಲ್ವ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ಅಲ್ಲ, ಕಾಲು ಏನಾಗ್ತೈತೆ ನಿನಗೆ? ಈ ಥರ ಆಗಿ ತುಂಬಾ ದಿನ ಆಯಿತು. ಇವಾಗಲೂ ಬಿದ್ದಿದ್ದಾಳೆ. ಸೊ ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ರೆಕಾರ್ಡ್ ಕೂಡ ಮಾಡಿಲ್ಲ. ಏನೋ ವಿಡಿಯೋ ಮಾಡಬೇಕು ಕಂಟಿನ್ಯೂ ಆಗಿ ಅಂದಾಗಲೇ ಈ ಥರ ಆಗುತ್ತೆ. ತೋರಿಸಿ ಕಾಲು ತೋರಿಸಿ. ಆ ಕಾಲು ಬೇಡ. ಮತ್ತೆ ಕ್ರೀಮಾ? ಏನಾಗಿತ್ತು ನಿನಗೆ ಕಾಲಿಗೆ? ಈ ಕಡೆ ನೋಡ್ಕೊಂಡು ಯಾವಾಗ ಉರಿಯುತ್ತೆ ನಿನಗೆ? ಕಾಲು ನೋಡಮ್ಮ ಹೆಂಗಿದೆ. ಮತ್ತೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೀಟಾಗಿದ್ರು ಈ ಥರ ಆಗುತ್ತೆ ಅಂತ ಹೇಳಿದ್ರಲ್ವ. ಸೊ ಎಳ್ನೀರು ಏನಾದರೂ ಕುಡಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡೋರ್ ಹಾಕೊಬಾರ್ದು ಅಂತ ಹೇಳಿದ್ದೀನಿ ತಾನೇ. ಏನಮ್ಮ ಇದು? ಎಳ್ನೀರಾ? ತಾಟಿಲಿಂಗ್ ಎಳ್ನೀರು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ತಾಟಿಲಿಂಗ್ ಕೂಡ ತುಂಬಾ ತಂಪು ಅಲ್ವಾ. ಸೊ ಹಾಗಾಗಿ ಇದನ್ನೇ ತಿನ್ಸೋಣ, ಅವಳಿಗೂ ಕೂಡ ಇಷ್ಟ ಇದು. ಸೊ ಹಾಗಾಗಿ ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ತೊಗೊತಾ ಇದ್ದೀವಿ. ಎಳ್ನೀರು ಕೂಡ ನೋಡಿದ್ವಿ, ಅಷ್ಟು ಚೆನ್ನಾಗಿರಲಿಲ್ಲ. 60 ರೂಪೀಸಿಗೆ ವರ್ತ್ ಅನ್ನಿಸ್ಲಿಲ್ಲ, ಅದಕ್ಕೆ ತೊಗೊಳ್ಳಿಲ್ಲ. ಇದನ್ನೇ ಕೊಡಿಸೋಣ ಅಂತ ಹೇಳಿ ಕೊಡಿಸ್ತಾ ಇದ್ದೀನಿ.
ಏನಮ್ಮ? ಓಡಪ್ಪನ ಫೋಟೋ ಮಾಡು. ಯಾರಪ್ಪನ? ಓಡಪ್ಪನ. ಇದು ಯಾರು? ಓಡಪ್ಪ. ಇದು ನೀಯ. ಇದು ಪಪ್ಪ. ಹಾಂ ಚಿಕ್ಕ ಹಿಂದೆ ಹೋಗು. ಹಾಂ, ಅವ್ರ ಅಪ್ಪ ಅಂತ ಯಾರು ಹೇಳಿದ್ ನಿನಗೆ? ಹ್ಞೂ, ಮುಟ್ಟಿದ್ರೆ ಕಚ್ಚುತ್ತಾ? ಹ್ಞೂ ಹ್ಞೂ ಹ್ಞೂ. ಅದ್ರ ಅಮ್ಮ ಎಲ್ಲಿದೆ? ಫ್ರಾಗ್ ಆ ಥರ ಹೋಗೋದು ಕ್ಯಾಟ್ ಅಲ್ಲ. ಕಾಟಿಲ್ಲ. ಓಡಪ್ಪಲ್ಲ. ಓಡಪ್ಪ ಹೋಗ್ಬಿಟ್ಟು ನೋಡಿ ಫೋಟೋ ಮಾಡತ್ತ. ಹೋಯ್ತಲ್ಲ, ನಾನೇನು ಫೋಟೋ ಮಾಡಲಿ? ಹೇಗಿದೆ? ಹೇಳಮ್ಮ. ಹೇಗೆ ಮಾಡಿದ್ದೀನಿ? ಚೆನ್ನಾಗತ್ತೆ. ಎಲ್ಲಿಗೆ ಹೋಗ್ತಿರೋದು ನಾವು ಇವಾಗ? ಮತ್ತು ಅವತ್ತು ಐಸ್ ಕ್ರೀಮ್ ತಿನ್ನಲ್ಲ ಅಂದೆ. ಹಾಲು ತೊಗೊಬರಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಕಿಕ್ ಸ್ಕೂಟರ್ ತೊಗೊಂಡಿರೋದ್ರಿಂದ ಅದರಲ್ಲೇ ಹೋಗೋಣ ಅಂತ ಹೇಳಿ ಅದರೇ ತೊಗೊಂಬರ್ತಾಳೆ. ಸ್ವಲ್ಪ ವೆಯ್ಟ್ ಇದೆ, ಅದು ಎತ್ತಿ ಇಡ್ತಾಳೆ. ಅವಳಿಗಿನ್ನ ಕ್ರಾಸ್ ಮಾಡೋಕ್ಕೆಲ್ಲ ಬರಲ್ಲಲ್ವ, ಸೊ ಹಾಗಾಗಿ. ರೆಡಿನಾ? ಕ್ರಾಸ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ತಾನೇ. ಎತ್ತಿಡ್ಬೇಡ. ಹಾಂ ಬಾ. ಏಯ್ ಮುದ್ದಮ್ಮ, ಹೋಗಿ ಕರ್ಕೊಂಬರಕು. ಹಾಯ್ ಮಗಳೇ. ಹಾಯ್ ಹೇಳಲ್ಲ ಕ್ಯಾಮ್ರಾಗೆ. ಪಪ್ಪ ನಿನಗೇನು ಆರ್ಡ್ರ್ ಮಾಡಿದ್ದಾರೆ? ಸರ್ಪ್ರೈಸ್ ಬೇಕಾ? ಮಾತಾಡಿದ್ರೆ ಕೊಡ್ತೀನಿ, ಮಾತಾಡು. ಹಾಯ್ ಹೇಳಲ್ಲಿ. ಸೈಕಲ್ ಬೇಕು ತಾನೇ? ಹಾಯ್ ಹೇಳು. ಮತ್ತೆ ಬಾಯಲ್ಲಿ ಹೇಳು. ಹೇಳು ಮಗಳೇ. ಹಾಯ್ ಹಾಯ್ ಹೇಳು. ಹಾಯ್ ಹಾಯ್. ಎಲ್ಲರೂ ಹೇಗಿದ್ದೀರಾ? ಕೇಳಲ್ವಾ? ಕುತ್ಕೋ, ಸರ್ಪ್ರೈಸ್ ತರ್ತೀನಿ. ಓಕೆ? ಟಂಟಡ. ಏನಿದು? 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 ಇದು ಕಿಕ್ ಸ್ಕೂಟರ್. ಕಾಲು ತೆಗಿಯಮ್ಮ. ಹೊಸದು. ಯಾವ ಥರ ಕಾಣಿಸಲ್ಲ ನಿನ್ನ ಕ್ಯಾಮ್ರಾಗೆ. ಅಲ್ಲಿ ಸ್ವಲ್ಪ ಎದ್ದಿಟ್ಕೋ, ಇಲ್ಲ ಅಂದ್ರೆ ಎದ್ದಿಟ್ಕೋ. ಎದ್ದಿಟ್ಕೊಳಮ್ಮ. ಸೈಕಲ್.
ನನ್ನ ಮಗಳಿಗೋಸ್ಕರ ಕಿಕ್ ಸ್ಕೂಟರ್ ತರಿಸಿದ್ದೀವಿ. ತುಂಬ ದಿನದಿಂದ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ನಮಗೆಲ್ಲ ಒಂದು ಸೈಕಲ್ ಕೊಡಿಸಿದ್ರೆ ಸಾಕಾಗಿತ್ತು. ಈಗ ನನ್ನ ಮಗಳಿಗೆ ಯಾವುದು ಸೈಕಲ್ಸ್ ನೋಡಿದ್ರು, ಕಿಕ್ ಸ್ಕೂಟರ್ ಆಗಿರ್ಬೋದು, ಏನು ಐಟಮ್ ನೋಡಿದ್ರು ನನ್ನ ಮಗಳಿಗೆ ಕೊಡಿಸ್ಬೇಕಪ್ಪ ಅನಿಸುತ್ತೆ. ಅದಕ್ಕೆ ಅವಳಿಗೆ ತುಂಬ ದಿನದಿಂದ ಈ ಕಿಕ್ ಸ್ಕೂಟರ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹೇಗಿದೆ ಮಗಳೇ? ಕ್ವಾಲಿಟಿ ತುಂಬ ಚೆನ್ನಾಗಿರೋ ಥರ ಇದೆ. ಫುಲ್ ಓಪನ್ ಮಾಡಿ ತೋರಿಸ್ತೀನಿ. ನಮ್ಮ ಅಕ್ಕನ ಮಗನ ಹತ್ರ ಎಲ್ಲರ ಹತ್ರ ಇತ್ತು, ಇವಳ ಫ್ರೆಂಡ್ಸ್ಗಳ ಹತ್ರನೂ ಇತ್ತು. ಸೊ ಹಾಗಾಗಿ ತರಿಸಿದ್ದೀವಿ. ಇದು ನ್ಯೂ ಪ್ಯಾಟ್ರನ್, ಇವಾಗ 2-in-1. ಇದನ್ನು ಓಪನ್ ಮಾಡಬೇಕು, ಇವಾಗ ಬರುತ್ತೆ. ಇಲ್ಲ ಮಗಳೇ, ಇದು ಫೋಲ್ಡ್ ಆಗಿದೆ. ಲೈಟ್ ಕೂಡ ಬರುತ್ತೆ. ಎಲ್ಲಿ ಬರ್ತಿಲ್ಲಲ್ಲ, ಓಪನ್ ಆಗ್ತಿಲ್ಲಲ್ಲ ಮೇಲೆ. ಬರುತ್ತೆ, ದಪ್ಪ ಓಪನ್ ಮಾಡುತ್ತೆ. ಎಲ್ಲಿ ಬರುತ್ತೆ? ಮುರಿದೋದ್ರೆ ಇಲ್ಲಿ ಹೇಗೆ ತೆಗಿಯೋದು ಗೊತ್ತಿಲ್ಲ. ಒಂದು ನಿಮಿಷ ವಿಡಿಯೋ ನೋಡ್ತೀನಿ. ಕೊಟ್ಟಿರ್ತಾರೆ ಈ ಥರ ಹಿಂದೆ ಎಳ್ದು ಈ ಥರ ಲಾಕ್ ಮಾಡೋದು. ಇದು ಈ ಥರ ಈ ಕಡೆ ತಿರುಗಿಸ್ಬೇಕಣ್ಣ ಮಗಳೇ. ಈ 2-in-1. ಈ ಕಡೆ ಬರುತ್ತೆ. ಸಾಕಾಗುತ್ತೆ. ಹೆಂಗೈತಿಯಲ್ಲ. ನಮಸ್ತೆ ನಮಸ್ತೆ. ಅಂಕುಕ್ಕೆ ಅನಿಸುತ್ತೆ. ಲೈಟ್ ಬರುತ್ತೆ. ಆಯ್ತಾ? ಹೆವಿ ಇದೆ ಮಾತ್ರ, ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಫುಲ್ ಲುಕ್ ತೋರಿಸ್ಬಿಡ್ತೀನಿ. ಹೈಟ್ ಅಡ್ಜಸ್ಟಬಲ್ ಕೂಡ ಮಾಡ್ಕೊಬೋದು ಅನಿಸುತ್ತೆ. ಆಗುತ್ತೆ ನನಗೆ, ಆಗುತ್ತೆ. ಸೈಜ್ ಆಗುತ್ತೆ, ಸೈಜ್ ಹಿಂಗೆ ಅಯ್ಯೋ ಇಲ್ಲ ಚೆನ್ನಾಗಿದೆಯೇನಮ್ಮ? ಹೋಗುತ್ತೆ. ಚೆನ್ನಾಯ್ತಾ? ಹೈಟ್ ಅಡ್ಜಸ್ಟಬಲ್ ಕೂಡ ಮಾಡ್ಕೊಳ್ಬೋದು. ಫುಲ್ ಈ ಥರ ಇರು ಮುದ್ದಮ್ಮ. ಲೈಟ್ ಬರ್ತಿಲ್ಲ, ಆಗಲ್ಲ. ಲೈಟ್ ಬರ್ತಿಲ್ಲ. ಲೈಟ್ ಬರ್ತಾ ಇಲ್ವಾ? ಹಿಂದೆ ಬಾ, ಮುಂದೆ ಬಾ, ಮುಂದೆ ತಳ್ಕೊಂಡು ಬಾ ಮಗಳೇ, ನೋಡೋಣ. ಪುಣ್ಯ ತಳ್ಕೊಂಡು ಬಿಟ್ಟಿದೆ. ಆಗುತ್ತೆ, ಚಾಯ್ಸ್ ಆಗುತ್ತೆ. ಮ್ಯೂಸಿಕ್ ಕೂಡ ಬರುತ್ತೆ ಪಾಪು. ಶೆಲ್ ಹಾಕ್ಬೇಕು ಅನ್ಸುತ್ತೆ. ಲೈಟ್ ಅಷ್ಟು ಬರ್ತಾ ಇಲ್ಲ, ಸ್ವಲ್ಪ ಬೆಳಕಿರೋದ್ರಿಂದ ಹಾಗೆ ಅನ್ನಿಸ್ತಿದೆ ಅನ್ಸುತ್ತೆ. ಬರ್ತಿಲ್ಲ,
ಸೌಂಡ್ ಬರುತ್ತೆ ಬರುತ್ತೆ. ಈ ಥರ ಮೇಲ್ಗೆ ಇದು ಲಿಫ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಆ ಕಡೆಗೆ ತಿರುಗಿಸಿ ಕಾಲಲ್ಲಿ ಕೂಡ ಕಿಕ್ ಮಾಡ್ಕೊಂಡು ಓಡಿಸ್ಬೋದು. ಬರುತ್ತೆ ಆಯ್ತಾ? ಏನು ಹೇಳ್ತೀಯ? ಪಪ್ಪಂಗೆ ಕೊಡ್ಸಿರಿದ್ದಾರಲ್ಲ ಅದಕ್ಕೆ. ಥ್ಯಾಂಕ್ಸ್ ಬೇಬಿ ಅಂತಿದೆ. ಥ್ಯಾಂಕ್ಸ್ ಬೇಬಿ ಅಂತಿದೆ. ಅಮ್ಮಂಗೆ ಅಮ್ಮ ಥ್ಯಾಂಕ್ಸ್ ಅಮ್ಮ. ಮತ್ತೆ ಅಂಕಲ್ ತಲ್ಕಂಬ ಇದನ್ನ ತೆಗ್ಕಂಬ. ಎಲ್ಲಿಗೆ? ಇಲ್ಲಿಗೆ ಚೈಲ್ಡ್ ಸೈಡಿಗಿಡ್ಲಾ? ಆಟ ಆಡಲ್ವಾ ನೀನು? ಸೈಡಿಗೆ ಕೂಕೊಂಡಿಲ್ಲೇ ಹಿಂಗೋಸ್ತಿದೆ. ಇಲ್ಲಿ ಕಂದ ಕೈ ಚೆನ್ನ. ಖುಷಿ ಆಯ್ತಾ ನಿನಗೆ? ಹಾಂ, ಬರ್ಡೇ ಗಿಫ್ಟ್ಸ್ ಇವೆಲ್ಲ. ಇನ್ನೊಂದು ಲ್ಯಾಪ್ಟಾಪ್ ತರಿಸಿದ್ದೀವಿ. ನಮ್ಮ ಅಮ್ಮಗೆ ಒಂದು ಲ್ಯಾಪ್ಟಾಪ್ ಕೊಡಿಸಿದ್ದೆ ಅವಳು ಚಿಕ್ಕ ಪಾಪು ಇದ್ದಾಗ. ಅದೇ ಥರದ್ದು ಇನ್ನೊಂದು ಇವಳಿಗೂ ಕೂಡ ಆರ್ಡರ್ ಮಾಡಿದ್ದೆ, ಬಂದಿದೆ. ಅದಿನ್ನು ಅವಳಿಗೆ ಸ್ಕೂಲಿಗೆ ಹೋದರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅವಳಿಗಿನ್ನೂ ಆಲ್ಫಾಬೆಟ್ಸ್ ಎಲ್ಲ ಪರ್ಫೆಕ್ಟ್ ಅದೇ ಅಂತ ಗೊತ್ತಿಲ್ಲಲ್ಲ. ಸೊ ಇವಾಗ ಆಟ ಆಡ್ತಿದ್ದಾಳೆ. ಆಯಿತು, ರಾತ್ರಿ ಆಗುತ್ತಲ್ಲ ಅವಾಗ ಬರುತ್ತೆ. ಇಷ್ಟ ಆಯ್ತಾ ಪಪ್ಪು? ಚೆನ್ನಾಗೈತೇನು ಪಪ್ಪು? ಇಲ್ಲ ಬೇರೆ ಥರದ್ದು ಬೇಕಾ? ಬಬ್ಲು ಹಣ್ಣು ಥರದ್ದು ಬೇಕಾ? ಅನಿಕ ಅಕ್ಕ ಥರ ಇಲ್ಲಿ ಕೂರ್ತ್ಕೊಳಕ್ಕಾಗಲ್ವಲ್ಲ. ಇಲ್ಲ ಹೈಟ್ ಎಷ್ಟೇನಾ? ಇನ್ನೂ ಉದ್ದ ಬೇಕೇನೋ? ಇಷ್ಟೇ ಲಾಸ್ಟ್ ಹೈಟು. ಶೇಕ್ ಆಗುತ್ತಮ್ಮ ನನಗೆ. ಶೇಕ್ ಚಿಕ್ಕದು ಶೇಕಲು ಸಾಕಾಗುತ್ತೆ. ಹಾಗೆ ಈ ಕಿಕ್ ಸ್ಕೂಟರ್ದು ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಏಟಾಗುತ್ತೆ ಬಾರಮ್ಮ. ಎಷ್ಟು ಸರಿ ಹೋಗ್ತೀಯ ಅದ್ರೊಳಗಡೆ? ಡೋರಾ? ಯಾವುದು ಡೋರು? ಇದಾ ಡೋರು? ಓಪನ್ ದ ಡೋರ್. ಓಪನ್ ಡೋರ್. ನೀನು ಹೇಳು. ಓಪನ್ ಡೋರ್. ನನ್ನ ಮುದ್ದಮ್ಮ. ನಾನಿವತ್ತು ಪಾರ್ಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಒಂದು ರೌಂಡ್ ಬಂದಿದ್ವಿ, ಮಳೆ ಬಂದು ಹೊರಗಡೆನೇ ಬಂದಿರಲಿಲ್ಲ. ಸೊ ಹಾಗಾಗಿ ಒಂದು ರೌಂಡ್ ನಮ್ಮ ಕ್ವಾರ್ಟರ್ಸ್ ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮುದ್ದಮ್ಮ ಹಾಗೆ ನನ್ನ ಫ್ರೆಂಡ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಅಳಸನೆ ಕೀಳ್ತಿದ್ದಾರೆ ಒಂದು ಅಣ್ಣ. ನೋಡಿ ನಮ್ಮ ಪಾರ್ಕ್ ಎಲ್ಲ ಫುಲ್ ಗ್ರೀನರಿ. ಬನ್ನಿ ಇದು ಹೇಗಿದೆ ಅಂತ ಇದ್ರೊಳಗಡೆ ಓಪನ್ ಮಾಡಿ ತೋರಿಸ್ತೀನಿ. ಫೋನ್ ಬಿದ್ದರೆ ಹೋಯ್ತು ನೋಡಿ. ಈ ಥರ ಇದೆಲ್ಲ ಈ ಥರ ಓಪನ್ ಮಾಡೋದು. ಮತ್ತು ಅದರೊಳಗಡೆ ಈ ಥರ ಹೂದು ಪೆಟಲ್ಸ್ ಇರುತ್ತೆ, ಅದನ್ನು ಈ ಥರ ತೆಗೆಯೋದು ನೋಡಿ. ಅದನ್ನು ಒಂದೊಂದಾಗಿ ತೆಗೆದ್ರೆ ಎಲ್ಲ ಬಿದ್ದೋಗ್ತಾ ಇದೆ ಅದರೊಳಗಡೆ ಇರೋದು. ಈ ಥರ ಇರುತ್ತೆ. ಮತ್ತು ಇನ್ನೊಬ್ಬರು
ಇನ್ನೊಬ್ಬರೂ ಈ ಥರನೇ ಹೂವೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವರು ಈ ಥರ ಒಂದು ಓಪನ್ ಮಾಡಿದ್ರೆ ಇನ್ನೊಂದು ನಾವು ಈ ಥರ ಇಟ್ಕೊಂಡ್ರೆ 2 ಕೈಯಿಂದ ಈ ಥರ ಮುಂದೆ ಈ ಥರ ಹೂ ಥರ ಇದೆಯಲ್ಲ ಅದನ್ನ ಈ ಥರ ಲಾಕ್ ಮಾಡೋದು. ಈ ಥರ ಲಾಕ್ ಮಾಡಿ ಹಿಂಗೆ ಜೋರಾಗಿ ಎಳೆಯೋದು. ಯಾರ್ದು ಬಿರ್ದೋಗುತ್ತೆ ಅವ್ರು ಔಟ್ ಅಂತ. ಇಲ್ಲಿ ನೋಡಿ ಇದು ಹಾಗೆ ಇದೆ. ಆ ಥರ ಆಡಿದೆಲ್ಲ ನೆನಪು ದಿನಗಳನ್ನ ಮತ್ತೆ ನಮಗೆ ಸಿಗಲ್ಲ. ಈ ಥರ ಎಲ್ಲ ಹೂಗಳು ಅದು ಇದು ನೋಡಿದಾಗ ನೆನಪಾಗುತ್ತೆ. ನಮ್ಮದೇ ಕ್ವಾರ್ಟರ್ಸು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಮ್ಯಾಂಗೋ. ಏನದು? ಏನು ಹಣ್ಣಮ್ಮ ಇದು? ಜಾಸ್ತಿ ಹಣ್ಣಾಗ್ಬಿಟ್ಟೈತೆ. ಇನ್ನೂ 2 ದಿನ ಊರಲ್ಲಿ ಇದ್ದಿದ್ರೆ ಕೊಳ್ತೋಗ್ಬಿಡೋದು ಅಷ್ಟೇ. ಮಾತಾಡಿ ಪರವಾಗಿಲ್ಲ ಹಂಗೆ. ನಮ್ಮ ಮುದ್ದಮ್ಮನಿಗೆ ಜಾಕ್ ಫ್ರೂಟ್ ಇಷ್ಟ, ಅದಕ್ಕೆ ನಾವು ಕೊಯ್ತಾ ಇದ್ದೀವಿ. ನಿಮ್ಮ ತಂಗಿ ಮುದ್ದಮ್ಮನ ಇಲ್ಲ, ಎನರ್ಜಿ ಎಲ್ಲ ಪೇಂಟ್ ಹೊಡೆದೋಗೈತಿ. ಪೇಂಟ್ ಹೊಡೆದು ಕೆಲಸ ಮಾಡಿ ಹೂ ಸುಟ್ಟು ಹೋಗ್ಬಿಟ್ಟೈತೆ. ನಿಮ್ಮಪ್ಪ ಬಂದು ಕಟ್ ಮಾಡಿ ನಮ್ಗೆ ಯಾವ ದೂರ ಹೋಗ್ಬೇಕು ನೀನು. ತರಕಾರಿ ತಗೊಬರೋದು ನೋಡಿ, ಕೆಂಪು ಬಣ್ಣ ಅಂತ. ಇಷ್ಟನಾ? ಹೇಗಿತ್ತು ವಿಡಿಯೋ? ಆಗಿದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.